18 ಮಾಡಲು ಫಸ್ಟ್ ಓನರ್ ಆಗಿದೆ. ಓಕೆ. ಇದು ಬಂದು 1,03,000 ಓಡಿದೆ ಗಾಡಿ. ಓಕೆ. ನಿಮ್ಗೆ ಲೈಫ್ ಟೈಮ್ ಟ್ಯಾಕ್ಸ್ ಇದೆ, ಇದು LTT ಟ್ಯಾಕ್ಸ್. ಲೈಫ್ ಟೈಮ್ ಟ್ಯಾಕ್ಸ್. ಹಾ. ಓಕೆ. ಇನ್ನ ನಿಮ್ಗೆ 10 ವರ್ಷ ಟ್ಯಾಕ್ಸ್ ಇದೆ ಇದು. ಸರ್ ಇದು 2019 ಮಾಡಲು. ಓಕೆ. ಫಸ್ಟ್ ಓನರ್ ಆಗಿದೆ. ಗಾಡಿ 98,000 ಓಡಿದೆ. ಓಕೆ. ನಿಮ್ಗೆ ಒಂದು 6.5 ಕೊಡ್ತೀನಿ. 6,50,000 ಫೈನಲ್ ಪ್ರೈಸ್. ಸರ್ 690 ಫೈನಲ್. ಸೊ ಇನ್ನೂ ಒಂದು ಆಪಲ್ ಗಾಡಿ ಇದೆ, ಇದು ಫೈನಲ್ ಪ್ರೈಸ್ 680 ಫೈನಲ್. ಸೊ ಇನ್ನೂ ಒಂದು ಆಪಲ್ ಗಾಡಿ ಇದೆ, ಇದು ಫೈನಲ್ ಪ್ರೈಸ್ 710. ಅಂಡ್ ಈ ಕಾರ್ದು ಫೈನಲ್ ಪ್ರೈಸ್ 620. ಸೊ ಈ ಕಾರ್ದು ಫೈನಲ್ ಪ್ರೈಸ್ 510. ಸರ್ ಇದು 2018 ಮಾಡ್ಲಿದ್ದು. ಓಕೆ. 8,30,000 ಹೇಳ್ತಾ ಇದೀನಿ, ಒಂದು 790 ಕೊಡ್ತೀನಿ. 790 ಫೈನಲ್. ಸರ್ ಇದು 2018 ಮಾಡ್ಲು. ಓಕೆ. ಫಸ್ಟ್ ಓನರ್ ಆಗಿದೆ. ಓಕೆ. ಗಾಡಿ ಬಂದು ಇದು 73 ಓಡಿದೆ. ಇದು ಬಂದು ನಿಮ್ಗೆ 8,30,000 ಹೇಳ್ತಾ ಇದೀನಿ, 790 ಬಂದ್ರೆ ಕೊಡ್ತೀನಿ. ಇದು ಕೂಡ 790 ಫೈನಲ್. ಈ ಕಾರ್ದು ಫೈನಲ್ ಪ್ರೈಸ್ ಏನು ಹೇಳಿ ಸರ್? ಸರ್ ಇದು ನಿಮ್ಗೆ 6.5 ಇದ್ ಮಾಡ್ತಾ ಇದೀವಿ. Okay. 6.25 ಕೊಡ್ತೀನಿ. 6,25,000 ಫೈನಲ್. 6.15 ಕೊಡಿ ಸರ್. 6,15ಗೆ ಫೈನಲ್ ಮಾಡ್ತೀವಿ. ಲೋನು ಮಾಡಿಸ್ಕೊಡ್ತೀವಿ. ಲೋನು ಕೂಡ ಆಗುತ್ತೆ. 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಈ ಪರ್ಟಿಕ್ಯುಲರ್ ಗಾಡಿಗೆ 3.5 ಲಕ್ಷ ಲೋನ್ ಆಗುತ್ತೆ ಸರ್ ಇದು 2018 ಮಾಡ್ಲು. ಓಕೆ. ಇದು ಫಸ್ಟ್ ಓನರ್ ಆಗಿದೆ. ಇದು ಬಂದು 82 ಕಿಲೋಮೀಟರ್ ಓಡಿದೆ, 82,000. ಓಕೆ. ಇದು ನಿಮ್ಗೆ 7,30,000 ಹೇಳ್ತಾ ಇದೀವಿ. ಓಕೆ. ಒಂದ್ 690 ಕೊಡ್ತೀವಿ. 6,90,000 ಫೈನಲ್. 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 3.5 ಲಕ್ಷ ಲೋನ್ ಆಗುತ್ತೆ ಪರ್ಟಿಕ್ಯುಲರ್ ಗಾಡಿಗೆ. ಸೊ ನೋಡ್ತಾ ಇರ್ಬೋದು, ನೀವು ಕಾರ್ ನಂಬರ್ ನೀಟಾಗಿ ನೋಡಿ ಕಾಲ್ ಮಾಡಿ. ಸಿಂಗಲ್ ಓನರ್. ಸೊ ನಮ್ ವಿಡಿಯೋನ ನೋಡ್ಬಿಟ್ಟು ಗುಲ್ಬರ್ಗ ಇಂದ ಬಂದಿದ್ದಾರೆ ಸರ್. ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಎಲ್ಲ ಯಾವ ತರ ಇತ್ತು ಸರ್? ಚೆನ್ನಾಗಿದೆಯಾ? ಸೊ ನಿಮ್ಗೆ ಲೋನ್ ಎಲ್ಲ ಬೇಗ ಮಾಡ್ಕೊಟ್ರಾ? ಓಕೆ ಓಕೆ ಓಕೆ. ಕಾರ್ದು ಪ್ರೈಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ನಿಮ್ಗೆ? ಓಕೆ, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು, ನಮ್ ವಿಡಿಯೋನ ನೋಡ್ಬಿಟ್ಟು ಕಾರ್ ಬಂದು ಲೊಕೇಶನ್ ಗೆ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಕೂಡ ಗುಲ್ಬರ್ಗ ಇಂದ ಬಂದಿದ್ದಾರೆ. ಸೊ ನಮಗೂ ತುಂಬಾ ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು, ಇನ್ನು ಎಷ್ಟೊಂದು ಕಾರ್ ಎಲ್ಲ ಸ್ಟಾಕ್ ಎಲ್ಲ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು RR ನಗರದಲ್ಲಿ ಇದೀವಿ. ಸೊ ಮಲೈ ಮಹದೇಶ್ವರ ಯೂಸ್ ಕಾರ್ಸ್ ಹತ್ರ ಇದೀವಿ. ಈ ಶೋರೂಮ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಮಾತ್ರನೇ ಸಿಗುತ್ತೆ. ಅಂಡ್ ಇವತ್ತು ಸ್ಪೆಷಲ್ ವಿಡಿಯೋ ಏನಪ್ಪಾ ಅಂದ್ರೆ, ನಿಮ್ಗೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಟೊಯೋಟಾ ಇನೋವಾ ಕ್ರಿಸ್ಟಾ 2.4 G ವರ್ಷನ್ ಸಿಗ್ತೈತೆ, ಟಾಪ್ ಎಂಡ್ ಗಾಡಿ. ಅಂಡ್ ಅದ್ರ ಜೊತೆಗೆ ನಿಮ್ಗೆ 2 ಎರ್ಟಿಗಾ ಸಿಗ್ತೈತೆ ಅಂಡ್ ಒಂದು ಮೊರೆಜಾ ಸಿಗ್ತೈತೆ. ಅಂಡ್ ಹುಂಡೈ ಎಕ್ಸೆಂಟ್ ಹುಡ್ಕೋರ್ಗೆ ಹುಂಡೈ ಎಕ್ಸೆಂಟ್ ಅಂಡ್ ಇಟಿಯೋಸ್ ಅಂಡ್ ಆಪಲ್ ಶೇಪ್ ಗಾಡಿ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಆಪಲ್ ಶೇಪ್ ಗಾಡಿ ಅಂತಾರೆ ಇದನ್ನ. ಸೂಪರ್ ಮಾರುತಿ ಸ್ವಿಫ್ಟ್ ಡಿಸೈರ್ ಸೂಪರ್ ಆಗಿದೆ. 100% ಲೋನ್ ಆಗುತ್ತೆ ಇವ್ರ ಶೋರೂಮ್ ಕಡೆಯಿಂದ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ RR ನಗರ್ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಸಾಕು, ನಿಮ್ಗೆ ಮೆಡ್ ಪ್ಲಸ್ ಸಿಗುತ್ತೆ. ಆ ಮೆಡ್ ಪ್ಲಸ್ ಆಪೋಸಿಟ್ ಮಲೈ ಮಹದೇಶ್ವರ ಯೂಸ್ ಕಾರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದಾರೆ. ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್, ಇವತ್ತು ಮಲೈ ಮಹದೇಶ್ವರ ಕಾರ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಸರ್ ಇದೆ ಒಂದು 80 ಇದೆ. ಸೊ ಯಾವಾಗ್ಲೇ ಬರ್ಲಿ, ನಾವು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ವಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹತ್ತತ್ರ ನಿಮ್ಗೆ 150 ಕಾರು ಹತ್ತತ್ರ ಸ್ಟಾಕ್ ಇತ್ತು. ಸೊ ಇವತ್ತು ಬಂದ್ಬಿಟ್ಟು 80 ಕಾರ್ ಸ್ಟಾಕ್ ಇದೆ. ಅಂಡ್ ಸಾಕಷ್ಟು ಜನ ಎಲ್ಲ ಈ ಕಾರ್ಗೆ ಹುಡುಕ್ತಾನೆ ಇರ್ತಾರೆ. ಇದು ಬಂದ್ಬಿಟ್ಟು ಡಿಸೈರ್ ಬ್ರ್ಯಾಂಡ್ ನ್ಯೂ ಕಾರ್ ಅಂತಾನೆ ಹೇಳ್ಬೋದು. ಆಪಲ್ ಶೇಪ್. ಸರ್, ಟೋಟಲ್ ಆಪಲ್ ಶೇಪ್ ಎಷ್ಟು ಕಾರ್ಸ್ ಇದೆ? ಆಪಲ್ ಕಟ್ ಅಲ್ಲಿ ಇವಾಗ ಬಂದು 6 ವೆಹಿಕಲ್ ಇದೆ. 6 ವೆಹಿಕಲ್ಸ್ ಇದೆ ಬರೀ ಆಪಲ್ ಕಟ್ ಅಲ್ಲಿ ಮಾತ್ರ. ಅಂಡ್ ಜೊತೆಗೆ ಮೊರೆಜೋ ಇದೆ. ಸರ್, ಮೊರೆಜೋ ಒಂದಿದೆಯಾ? ಮರಾಜಾ 2 ಇದೆ. ಎರಡು ಮೊರೆಜೋ ಇದೆ. ಅಂಡ್ ಇನೋವಾ ಕ್ರಿಸ್ಟಾ ಫಸ್ಟ್ ಟೈಮ್. ಇನೋವಾ ಕ್ರಿಸ್ಟಾ ಒಂದಿದೆ. ಅದು ಟಾಪ್ ಎಂಡ್ ಮಾಡಲ್ ಅಲ್ಲ ಸರ್? G4 2.4 ವರ್ಷನ್ ಗಾಡಿ ಎಲ್ಲ ತೋರಿಸ್ತೀನಿ. ಅಂಡ್ ಎರ್ಟಿಗಾ ಯಾರೋ ಕಾಮೆಂಟ್ ಮಾಡಿದ್ರು, ಸರ್ ನಮ್ಗೆ ಎರ್ಟಿಗಾ ಬೇಕಂತ. ಎರ್ಟಿಗಾ ಹುಡ್ಕೋರ್ಗೆ 2 ಸಿಗುತ್ತಲ್ಲ ಸರ್? ಎರ್ಟಿಗಾ ಬಂದು 5 ಇದೆ. ಬರೀ ಎರ್ಟಿಗಾ ಮಾತ್ರನೇ 5 ಇದೆ. ಅಂಡ್ ಹುಂಡೈ ಎಕ್ಸೆಂಟ್ ಎಷ್ಟಿದೆ ಸರ್? ಹುಂಡೈ ಎಕ್ಸೆಂಟ್ ಬಂದು ಒಂದು 20-25 ಇದೆ. ಡಿಸೈರ್ ಸರ್? ಡಿಸೈರ್ ಬಂದು 40-50 ಇದೆ. ಡಿಕ್ಕಿ ಇದೆ, ಸ್ಮಾಲ್ ಡಿಕ್ಕಿ ಇದೆ. ಓಕೆ ಸರ್, ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್, ಲೋನ್ ಬಂದು 2016 ಇಂದ ಲೋನ್ ಆಗುತ್ತೆ. 16 ಇಂದ ಲೋನ್ ಆಗುತ್ತೆ. 2016 ಇಂದ ಲೋನ್ ಆಗುತ್ತೆ. ಓಕೆ ಓಕೆ. ಅಂಡ್ ಎಕ್ಸ್ಚೇಂಜ್ ಆಫರ್ ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲ ಹೇಳಿದ್ವಿ, ಬಟ್ ಅದು ಕೂಡ ಫಸ್ಟ್ ಟೈಮ್ ವಿಡಿಯೋ ನೋಡೋರಿಗೆ ಎಕ್ಸ್ಚೇಂಜ್ ಆಫರ್ ಬಗ್ಗೆ ವಿಡಿಯೋ ಹೇಳಿ. ಎಕ್ಸ್ಚೇಂಜ್ ಆಫರ್ ಅಂದ್ರೆ ನೀವು ಯಾವ ಗಾಡಿ ಬೇಕಾದ್ರೆ ತಗೊಳ್ಳಿ, ಅವ್ರದ್ದು ಇಂಡಿಕಾ ಇದ್ರು ಎಕ್ಸ್ಚೇಂಜ್ ಮಾಡ್ಕೊಂತೀನಿ. ಓಕೆ ಓಕೆ. ಲೋನ್ ಮಾಡ್ಲಿ ಯಾವ್ದಿದ್ರು ಇಂಡಿಕಾ, ಎಕ್ಸೆಂಟ್, ಡಿಸೈರ್ ಯಾವ್ದು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಹೌದೌದು. ಇನೋವಾ ಕ್ರಿಸ್ಟಾಕ್ ಬೇಕಾದ್ರೆ ಇಂಡಿಕಾ ಕೊಟ್ಟು ತಗೋತೀನಿ, ಅದು ತಗೋತೀನಿ. ಓಕೆ 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 ಸರ್, ಥ್ಯಾಂಕ್ ಯು. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ಮಲೈ ಮಹದೇಶ್ವರ ಯೂಸ್ ಕಾರ್ಸ್ ಇಂದ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಇವಾಗ ಬಂದ್ಬಿಟ್ಟು ನಾವು 15th ಟೈಮ್ ಬಂದ್ಬಿಟ್ಟು ಈ ಲೊಕೇಶನ್ ಗೆ ಬಂದು ವಿಡಿಯೋ ಮಾಡ್ತಿರೋದು. ಸೊ ನಿಮ್ಗೆ ಲೋನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟೆ ಲಕ್ಸುರಿ ಕಾರು. ಸೊ ಇದು ಬಂದ್ಬಿಟ್ಟು 2.4 G ವರ್ಷನ್
ಟೊಯೋಟಾ ಇನೋವಾ ಕ್ರಿಸ್ಟಾ ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು ಸರ್. ಇದು 19 18 ಮಾಡಲ ಸರ್? 18 ಮಾಡ್ಲು. ಓಕೆ, ಹೇಳಿ ಸರ್ ಡೀಟೇಲ್ಸ್. 18 ಮಾಡ್ಲು ಫಸ್ಟ್ ಓನರ್ ಆಗಿದೆ. ಓಕೆ, ಇದು ಬಂದು 1,03,000 ಓಡಿದೆ ಗಾಡಿ. ಓಕೆ, ನಿಮ್ಗೆ ಲೈಫ್ ಟೈಮ್ ಟ್ಯಾಕ್ಸ್ ಇದೆ. ಇದು LTT ಟ್ಯಾಕ್ಸ್. ಲೈಫ್ ಟೈಮ್ ಟ್ಯಾಕ್ಸ್. ಹಾ, ಓಕೆ. ಇನ್ನ ನಿಮ್ಗೆ 10 ವರ್ಷ ಟ್ಯಾಕ್ಸ್ ಇದೆ ಇದು. ಓಕೆ, ನಿಮ್ಗೆ ಇದು ಬಂದು 16,500 ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಒಂದು 15,75,000 ಕೊಡ್ತೀನಿ. 5 lakh 15 lakh 75,000 ಫೈನಲ್. ಹೌದು, 15,75,000. ಫಸ್ಟ್ ಓನರ್ 1,03,000 ಓಡಿದೆ ಸರ್. ಶೋರೂಮ್ ಟ್ರ್ಯಾಕ್ ಇದೆ ಅಲ್ಲ? ಶೋರೂಮ್ ಟ್ಯಾಕ್ ಇದೆ. ಸೊ ಶೋರೂಮ್ ಟ್ರ್ಯಾಕ್ ಆಲ್ಮೋಸ್ಟ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಗ್ಲಾಸಿ ಫಿನಿಶಿಂಗ್ ಸೂಪರ್ ಆಗಿದೆ ನಿಮ್ಗೆ, ಕ್ರೋಮ್ ಗಾರ್ನಿಶ್ ಎಲ್ಲ. ಅಂಡ್ ಒಳಗಡೆ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ. ಸೊ ಏರ್ ಬ್ಯಾಗು, ABS. ಸೊ ಆಲ್ಮೋಸ್ಟ್ ನೀವು ಕ್ರಿಸ್ಟಾ ಎಲ್ಲೋ ಬೋರ್ಡ್ ಸಿಗೋದೇ ಕಡಿಮೆ. ಸೊ ಹಳೆ ಇನೋವಾಗಲ್ಲೆಲ್ಲ ಸಿಗುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಏನ್ ಮಾಡ್ತಾರೆ? ಸೊ ಕಂಪ್ಲೀಟ್ ಕ್ಲೀನ್ ಆಗಿದೆ, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರೂಫ್ AC ಇವನ್ ಥರ್ಡ್ ರೋ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆ ಶೋರೂಮ್ ಟ್ರ್ಯಾಕ್ ಇದೆ ಅಲ್ವಾ ಸರ್? ಸರ್ವಿಸ್ ಟ್ರ್ಯಾಕ್, ಸರ್ವಿಸ್ ಟ್ರ್ಯಾಕ್ ಇದೆ ಅಲ್ಲ? ಇದೆ ಇದೆ. ಓಕೆ, ಓಕೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಟೊಯೋಟಾ ಇನೋವಾ ಕ್ರಿಸ್ಟಾ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಸರ್. ಏನ್ ಹೇಳಿದ್ದು? 15,75,000 ಕೊಡ್ತೀನಿ. 16 ಲಕ್ಷ ಹೇಳ್ತಾ ಇದ್ದೀನಿ. 15,75 ಕೊಡ್ತೀನಿ. 15,75ಗೆ ಫೈನಲ್. ಹೌದು. ಟ್ಯಾಕ್ಸ್ ಬಂದು ಲೈಫ್ ಟೈಮ್ ಟ್ಯಾಕ್ಸ್, LTT ಟ್ಯಾಕ್ಸ್ ಇದೆ. LTT ಟ್ಯಾಕ್ಸ್, ಲೈಫ್ ಟೈಮ್ ಟ್ಯಾಕ್ಸ್. ಸೊ ನೀವು ಆಮೇಲೆ ಟ್ಯಾಕ್ಸ್ ಕಟ್ಟೋದು ಏನು ಇರಲ್ಲ ನಿಮ್ಗೆ. ಬೇಕಾದ್ರೆ ವೈಟ್ ಬೋರ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು 60,000 70,000 ಖರ್ಚು ಬರುತ್ತೆ ಅಷ್ಟೇ. ಅಷ್ಟೇ. ವೈಟ್ ಬೋರ್ಡ್ ಮಾಡ್ಕೊಂಡು 60,000 70,000 ಖರ್ಚು ಬರುತ್ತೆ ಅಷ್ಟೇ. ಯಾಕಂದ್ರೆ ಟ್ಯಾಕ್ಸ್ ಲೈಫ್ ಟೈಮ್ ಇದೆ, ಲೈಫ್ ಟೈಮ್ ಕಟ್ಟಿದೆ ಟ್ಯಾಕ್ಸ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಪ್ರೀಮಿಯಂ ಎಲ್ಲೋ ಬೋರ್ಡ್ ಯೂಸ್ ಕಾರ್ ಏನಾದ್ರು ನೋಡಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ಗಾಡಿ ಎಲ್ಲ ಈ ತರ ಇದೆ. ಮಹೇಂದ್ರ ಮೊರೆಜೋ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2019 ಮಾಡ್ಲು. ಓಕೆ, ಫಸ್ಟ್ ಓನರ್ ಆಗಿದೆ. ಗಾಡಿ 98,000 ಓಡಿದೆ. ಓಕೆ, ನಿಮ್ಗೆ ಒಂದು 6,500 ಕೊಡ್ತೀನಿ. 6,50,000 ಫೈನಲ್ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಮೊರೆಜೋ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸಿಮಿಲರ್ ಟು ಇನೋವಾ ತರನೇ ಇರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಏರ್ಕ್ರಾಫ್ಟ್ AC ಅಂತಾರೆ ಇದನ್ನ. ಸೊ ಬರೀ 6,50,000ಗೆ ಈ ಗಾಡಿ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಸರ್. ಇವಾಗ ಈ ಮೊರೆಜೋಗೆ ಲೋನ್ ಎಷ್ಟಾಗ್ಬೋದು ಸರ್? ಸರ್ ಇದು NOC ಬರೋ ಸ್ವಲ್ಪ ಲೇಟ್. ಓಕೆ, ಲೋನ್ ಬಂದು ನಿಮ್ಗೆ ಒಂದು 4,500 ಆಗುತ್ತೆ. ಓಕೆ, NOC ಇಲ್ಲ, ಅದಕ್ಕೋಸ್ಕರ ಫುಲ್ ಕ್ಯಾಶ್ ಕೊಟ್ಬಿಡ್ತೀವಿ. 630 ಬಂದ್ರೆ ಕೊಡ್ತೀವಿ. 6,30,000 ಬಂದ್ರೆ ಫೈನಲ್ ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು ಎರ್ಟಿಗಾ ಹುಡ್ಕೋರ್ಗೆ ಎರ್ಟಿಗಾ ಇದೆ. ಇದು ಬಂದ್ಬಿಟ್ಟು VDI ಅನ್ಸುತ್ತೆ. ಎಲ್ಲ ಬೋರ್ಡ್ ಎರ್ಟಿಗಾ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಹೇಳಿ ಸರ್. ಸರ್ ಇದು 2018 ಮಾಡ್ಲಿದ್ದು. ಓಕೆ, 8,30,000 ಹೇಳ್ತಾ ಇದೀನಿ. ಒಂದು 790 ಕೊಡ್ತೀನಿ. 790 ಫೈನಲ್. ಹೌದು. ಗಾಡಿ ಬಂದು 76,000 ಓಡಿದೆ. ಬರೀ 76,000 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಏನಾಗಿದೆ? ಫಸ್ಟ್ ಓನರ್. ಬರೀ ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಅಂಡ್ ಕಾಂಪ್ರೆನ್ಸಿವ್ ಇದ್ದೇ ಇರುತ್ತೆ ನಿಮ್ಗೆ ಗಾಡಿಯಲ್ಲಿ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಇನ್ನೂ ಒಂದು 10 ವರ್ಷ ಹೋದ್ರೂ ಕೂಡ ಕಲರ್ ಮಾತ್ರ ಚೇಂಜ್ ಆಗಲ್ಲ, ಇದೇ ತರಾನೇ ಕಲರ್ ಇರುತ್ತೆ. ಸೊ ಗಾಡಿ ಎಲ್ಲ ಸೂಪರ್ ಆಗುತ್ತೆ. ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಗಾಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಏನ್ ಹೇಳಿದ್ರು ಪ್ರೈಸ್? 7 lakh ಒಂದು 790 ಕೊಡ್ತೀವಿ. 790 ಫೈನಲ್.
ಸೊ ನೋಡ್ತಾ ಇರ್ಬೋದು 790ಗೆ ಫೈನಲ್ ಮಾಡಿ ಕೊಡ್ತಾರೆ. ಇದೇ ತರ Ertiga ಡೀಸೆಲ್ ಇನ್ನೂ ಒಂದಿದೆ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2018 ಮಾಡಲು. ಓಕೆ. ಫಸ್ಟ್ ಓನರ್ ಆಗಿದೆ. ಓಕೆ. ಗಾಡಿ ಬಂದು ಇದು 73 ಓಡಿದೆ. ಇದು ಬಂದು ನಿಮ್ಗೆ 8,30,000 ಹೇಳ್ತಾ ಇದೀನಿ. 790 ಬಂದ್ರೆ ಕೊಡ್ತೀನಿ. ಇದು ಕೂಡ 790 ಫೈನಲ್. ಹೌದು. ಇದು ಕೂಡ ಸಿಂಗಲ್ ಓನರ್ ಆಗಿದೆ ಕಾರು. ಸೇಮ್ ಮಾಡಲ್ಲ 2018 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಆಗಿದೆ ನಿಮ್ಗೆ. ಗಾಡಿ ಎಕ್ಸ್ಚೇಂಜ್ ಆಫರ್ ಇದೆ. ಓಕೆ ಸರ್, ನಿಮ್ಮ ಹತ್ರ ಯಾವ್ದೇ ಕಾರ್ ಇರ್ಲಿ ಬಂದು ತಗೊಂಡು ಎಕ್ಸ್ಚೇಂಜ್ ಮಾಡ್ಕೊಂಡು ಈ ತರ ಪ್ರೀಮಿಯಂ ಕಾರ್ನ ತಗೊಂಡು ಹೋಗ್ಬಿಡ್ಬೋದು. ಎಲ್ಲೋ ಬಾಡಿ ಯೂಸ್ ಕಾರ್ನ. AC ಎಲ್ಲ ಇದೆ. ಲೋನ್ ಮಾಡಿಸ್ಕೊಡ್ತೀವಿ. ಒಂದು 5 ಲಕ್ಷ ಲೋನ್ ಆಗುತ್ತೆ. ಸೊ 2 ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಲೋನು ಮಾಡಿಸ್ಕೊಡ್ತೀವಿ 5 ಲಕ್ಷ. ಈ ಗಾಡಿಗೆ 5 ಲಕ್ಷ ಲೋನ್ ಆಗುತ್ತಲ್ಲ ಸರ್? ಹೌದು. ಸೊ ನೋಡ್ತಾ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಈ ಗಾಡಿಗೆ 5 ಲಕ್ಷ ಲೋನ್ ಆಗುತ್ತೆ. VDI ಸ್ಮಾರ್ಟ್ ಹೈಬ್ರಿಡ್ ಇದೆ ಈ ಗಾಡಿಯಲ್ಲಿ. 790 ಫೈನಲ್, 5 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಮಾರುತಿ ಸುಜುಕಿ ಡಿಸೈರ್ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಮಾಡಲು. ಓಕೆ. ಫಸ್ಟ್ ಓನರ್ ಆಗಿದೆ. 540 ಹೇಳ್ತಾ ಇದೀವಿ. ಒಂದು 520 ಮಾಡ್ಕೊಡ್ತೀವಿ. 520. ಸೊ 540 ಕೋಟಿಂಗು, ಫೈನಲ್ ಟು ಫೈನಲ್ 520ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 1,03,000 ಓಡಿದೆ. 1,03,000 ಕಿಲೋಮೀಟರ್ ರನ್ ಆಗಿದೆ. ಓನರ್ಶಿಪ್ ಏನಾಗಿದೆ? ಫಸ್ಟ್ ಸಿಂಗಲ್ ಓನರ್. ಸೊ ನಿಮ್ಗೆ ಸಿಂಗಲ್ ಓನರ್ ಅಂದ್ರೆ ಪ್ರಾಬ್ಲಮ್ ಇರಲ್ಲ, ಯಾಕಂದ್ರೆ ನಿಮ್ಗೆ ಶೋರೂಮ್ ಟ್ಯಾಕ್ ಎಲ್ಲ ಇದ್ದೇ ಇರುತ್ತೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ₹1 ಖರ್ಚಿಲ್ಲ, ಡೀಸೆಲ್ ಹಾಕ್ಸ್ಕೊಂಡು ಓಡಿಸೋ ಅಂತ ಕಾರ್ ಅಷ್ಟೇ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಲ್ವರ್ ಕಲರ್ ಡಿಸೈರ್ ಇದೆ. ಹೇಳಿ ಸರ್. ಸರ್ ಇದು 2019 ಮಾಡಲು. ಓಕೆ. ಇದು 2 ರೇಸ್. ಇದು ಬಂದು ನಿಮ್ಗೆ 6.5 ಲಕ್ಷ ಹೇಳ್ತಾ ಇದೀವಿ. ಒಂದು 6,25,000 ಕೊಡ್ತೀವಿ. 6,25,000 ಫೈನಲ್. ಸೊ 6,25,000ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ಟೈರ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ 2019 ಮಾಡಲ್ಲ. 2019 ಮಾಡಲು. ಫಸ್ಟ್ ಓನರ್. ಸಿಂಗಲ್ ಓನರ್ 19 ಮಾಡಲು. ಸೊ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ನಿಮ್ಗೆ ಇವ್ರ ಶೋರೂಮ್ ಅಲ್ಲಿ 95% ಎಲ್ಲಾ ಕಾರ್ಗಳಿಗೂ ಶೋರೂಮ್ ಟ್ರ್ಯಾಕ್ ಇರುತ್ತೆ. ಸಿಂಗಲ್ ಓನರ್ ಆಗಿರುತ್ತೆ. ಏನು ಪ್ರಾಬ್ಲಮ್ ಇರಲ್ಲ. ಈ ಕಾರ್ದು ಫೈನಲ್ ಪ್ರೈಸ್ ಏನು ಹೇಳಿ ಸರ್? ಸರ್ ಇದು ನಿಮ್ಗೆ 6.5 ಇದು ಮಾಡ್ತಾ ಇದೀವಿ. Okay. 6,25 ಕೊಡ್ತೀನಿ. 6,25,000 ಫೈನಲ್. 6,15 ಕೊಡಿ ಸರ್. 6,15ಗೆ ಫೈನಲ್ ಮಾಡ್ತೀವಿ. ಲೋನು ಮಾಡಿಸ್ಕೊಡ್ತೀವಿ. ಲೋನು ಕೂಡ ಆಗುತ್ತೆ. 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಈ ಪರ್ಟಿಕ್ಯುಲರ್ ಗಾಡಿಗೆ 3.5 ಲಕ್ಷ ಲೋನ್ ಆಗುತ್ತೆ. ಸೊ ಆಪಲ್ ಶೇಪ್ ಕಾರ್ಗಳು ಏನಾರ ಹುಡ್ಕಂಗಿದ್ರೆ ಇವ್ರ ಶೋರೂಮ್ ಅಲ್ಲಿ 6 to 7 ವೆಹಿಕಲ್ಸ್ ಸ್ಟಾಕ್ ಇದೆ. ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ 3 ಬೇರೆ ಬೇರೆ ಕಲರ್ ಅನ್ಸುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2019 ಮಾಡಲು VDI ವರ್ಷನ್ ಇದು. ಓಕೆ. ಆಪಲ್ ಕಟ್. ಇದು ಬಂದು ನಿಮ್ಗೆ 66,000 ಓಡಿದೆ. ಇದು ನಿಮಗೆ 7.5 ಲಕ್ಷ ಹೇಳ್ತಾ ಇದೀವಿ. ಓಕೆ. ಇದು 710 ಮಾಡ್ಕೊಡ್ತೀನಿ. 7,10,000 ಫೈನಲ್. ಹೌದು. 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಸೊ 4 ಲಕ್ಷ ಲೋನೇ ಆಗೋಗ್ಬಿಡುತ್ತೆ ಈ ವೆಹಿಕಲ್ಗೆ. 2018 ಸರ್ ಇದು? 19 ಮಾಡಲು. 18 ಅಲ್ಲ, ಸಿಂಗಲ್ ಓನರ್. 19 ಮಾಡಲು ಸಿಂಗಲ್ ಓನರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 66,000 ಓಡಿದೆ. ಓಕೆ. ಸೊ ಗಾಡಿ ಎಕ್ಸ್ಚೇಂಜ್ ಆಫರ್ ಇದೆ. ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಕಾರಲ್ಲಿ ಏನು ₹1 ಖರ್ಚಿಲ್ಲ. ಕಸ್ಟಮರ್ ನೀಟಾಗಿ ತಗೊಂಡು ಓಡಿಸುವಂತ ಕಾರ್ ಅಷ್ಟೇ. ಸೊ 4 JK ಟೈರ್ಸ್ ಎಲ್ಲ ಹೊಸದಾಗಿದೆ. ಕಾರ್ ಮಾತ್ರ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಆಪಲ್ ಕಟ್ ಶೇಪ್. ಹೇಳಿ ಸರ್. ಸರ್ ಇದು 2018 ಮಾಡಲು. ಓಕೆ. ಇದು ಫಸ್ಟ್ ಓನರ್ ಆಗಿದೆ. ಇದು ಬಂದು 82 ಕಿಲೋಮೀಟರ್ ಓಡಿದೆ. 82,000. ಓಕೆ. ಇದು ನಿಮ್ಗೆ 7,30,000 ಹೇಳ್ತಾ ಇದೀವಿ. ಓಕೆ. ಒಂದ್ 690 ಕೊಡ್ತೀವಿ. 6,90,000 ಫೈನಲ್. 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 3.5 ಲಕ್ಷ ಲೋನ್ ಆಗುತ್ತೆ ಪರ್ಟಿಕ್ಯುಲರ್ ಗಾಡಿಗೆ. ಸೊ ನೋಡ್ತಾ ಇರ್ಬೋದು, ನೀವು ಕಾರ್ ನಂಬರ್ ನೀಟಾಗಿ ನೋಡಿ ಕಾಲ್ ಮಾಡಿ. ಸಿಂಗಲ್ ಓನರ್. ಓಕೆ. ಸೊ ಸಿಂಗಲ್ ಓನರ್ ಕಾರು 3.5 ಲಕ್ಷ ಲೋನ್ ಆಗುತ್ತೆ ಈ ಪರ್ಟಿಕ್ಯುಲರ್ ವೆಹಿಕಲ್ ಗೆ. ಆಪಲ್ ಕಟ್ VDI ವರ್ಷನ್. ಸೊ ಇದರಲ್ಲೂ ಕೂಡ ನಿಮ್ಗೆ ಸೇಮ್ ಆಸ್ ಇಟ್ ಇಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಕಾರಲ್ಲಿ. ಡಬಲ್ ಏರ್ ಬ್ಯಾಗ್.
ಡಬಲ್ ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಇದೆ ಅಂತ ನೀಟಾಗಿ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ರೆ, ಮೇನ್ಲಿ ಆಲ್ಮೋಸ್ಟ್ 99% ಸಿಂಗಲ್ ಓನರ್ ವೆಹಿಕಲ್ಸ್ ಮಾತ್ರನೇ ತೋರಿಸ್ತಿರೋದು. ಇನ್ನೂ ಒಂದು ಆಪಲ್ ಕಟ್ ಶೇಪ್ ಹೇಳಿ ಸರ್. ಸರ್ ಇದನ್ನು ಸೇಮ್ ಮಾಡಲ್ಲ, 2018 ಇದು. ಓಕೆ, ಇದು ಸಿಂಗಲ್ ಓನರ್ ಆಗಿದೆ. ಓಕೆ, ಇದು ಬಂದು ನಿಮ್ಗೆ 93,000 ಓಡಿದೆ. ಓಕೆ. ಇದು ಬಂದು ನಿಮ್ಗೆ ಆಗುತ್ತೆ ಒಂದು 730 ಇದ್ ಮಾಡ್ತಾ ಇದೀವಿ. 690 ಕೊಡ್ತೀನಿ ಇದನ್ನು. 6,90,000 ಫೈನಲ್. ಹೌದು, 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಓಕೆ, ಓಕೆ. 3.5 ಲಕ್ಷ ಲೋನ್ ಮಾಡ್ಕೊಡ್ತೀರಾ, 6,90,000 ಫೈನಲ್ ಮಾಡಿ ಕೊಡ್ತಾರೆ. ಸೊ ಎಲ್ಲ 3 ಕಾರು ಕೂಡ ಸಿಂಗಲ್ ಓನರ್ ಕಾರ್ಗಳು. ಸೊ ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು VDI, ಸೊ ಡೀಸೆಲ್ ವೆಹಿಕಲ್. ಸೊ ನಿಮಗೆ ಕಾರ್ ಎಲ್ಲ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್, ಏನ್ ಹೇಳಿದ್ ಸರ್ ಪ್ರೈಸ್? ಇದು ನಿಮ್ಗೆ 730 ಹೇಳ್ತಾ ಇದೀವಿ, ಒಂದು 690 ಕೊಡ್ತೀನಿ. 690 ಫೈನಲ್. ಹಾ, ಓಕೆ. ಹುಂಡೈ ಸಾರಿ ಮಾರುತಿ ಸುಜುಕಿ ಡಿಸೈರ್ ಇನ್ನೊಂದು ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2019 ಮಾಡ್ಲಿದ್ದು. ಓಕೆ, 650 6.5 ಹೇಳ್ತಾ ಇದೀವಿ. ಓಕೆ. ಇದು ಬಂದು ನಿಮ್ಗೆ ಒಂದು 6,20,000 ಕೊಡ್ತೀನಿ. 6,20,000 ಫೈನಲ್. ಹೌದು, 4 ಲಕ್ಷ ಲೋನ್ ಆಗುತ್ತೆ. 4 lakhs ಲೋನೇ ಆಗೋಗ್ಬಿಡುತ್ತೆ. ಲೋನ್ ಸೊ ನೋಡ್ತಾ ಇರ್ಬೋದು, 4 lakhs ಲೋನೇ ಆಗೋಗ್ಬಿಡುತ್ತೆ. ಗಾಡಿ ಎಕ್ಸ್ಚೇಂಜ್ ಆಫರ್ ಇದ್ರು ತಗೋತೀವಿ. ಸೊ ನಿಮ್ದು ಹತ್ರ ವೆಹಿಕಲ್ ಯಾವುದೇ ಇರ್ಲಿ ಪರವಾಗಿಲ್ಲ, ಈ ಲೊಕೇಶನ್ಗೆ ಬಂದು ಗಾಡಿ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಏರ್ ಬ್ಯಾಗು, AC, ಪೋಸ್ಟರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ಪರ್ಟಿಕ್ಯುಲರ್ ಕಾರು ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಇದು ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ. ಓಕೆ. ಗಾಡಿ ಬಂದು 84,000 ಓಡಿದೆ. 84,000 ಕಿಲೋಮೀಟರ್ ರನ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಡಿಸೈರು, VDI. ಓಕೆ. ಸೊ ಎದುರುಗಡೆ ಒಂದು ಹುಂಡೈ ಎಕ್ಸೆಂಟ್ ಇದೆ. ಇವ್ರ ಹತ್ರ 20 ವೆಹಿಕಲ್ ಇದೆಯಾ ಸರ್? ಬರೀ ಹುಂಡೈ ಎಕ್ಸೆಂಟ್ 20-25 ಇದೆ. 20-25 ಇದೆ. ಹೇಳಿ ಸರ್. ಸರ್ ಇದು 2018 ಮಾಡ್ಲು. ಓಕೆ. ಸಿಂಗಲ್ ಓನರ್ ಇದು. ಓಕೆ. ಗಾಡಿ ಬಂದು 46 ಓಡಿದೆ. ಓಕೆ. ಇದು ಬಂದು ನಿಮ್ಗೆ 46,460 ಹೇಳ್ತಾ ಇದೀವಿ. ಓಕೆ. ನಿಮ್ಗೆ ಒಂದು 440 ಮಾಡಿ ಕೊಡ್ತೀನಿ. 4,40,000 ಫೈನಲ್. ಹೌದು, 250 ಲೋನ್ ಮಾಡ್ಕೊಡ್ತೀನಿ. 250 ಲೋನ್ ಮಾಡ್ಕೊಡ್ತೀರಾ? ಸೊ ನೋಡ್ತಾ ಇರ್ಬೋದು. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ನೀಟಾಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಅದ್ರ ಎದುರುಗಡೆನೆ ಇನ್ನೂ ಒಂದು ಹುಂಡೈ ಎಕ್ಸೆಂಟ್ ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು ಫಸ್ಟ್ ಓನರ್ ಆಗಿದೆ. ಇದು ಓಕೆ. ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಓಕೆ. ಇದು 4 ಪವರ್ ವಿಂಡೋ ಇದೆ, ನಾವು ಆಲ್ಟರ್ ಮಾಡಿಸಿರೋದು. ಓಕೆ, ಓಕೆ. ಸೆಂಟ್ರಲ್ ಹಾಕಿದೆ, ಅಪ್ ಮಾಡಲ್ ಇದೆ ಇದು. ಓಕೆ. ಇದು ಬಂದು ನಿಮ್ಗೆ ಇದು 460 ಹೇಳ್ತಾ ಇದೀವಿ, ಒಂದು 450 ಮಾಡ್ಕೊಡ್ತೀವಿ. 4,50,000 ಫೈನಲ್. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, 4 ಕೂಡ ಪವರ್ ವಿಂಡೋ ಅಡಿಷನಲ್ ಆಗಿ ಆಡ್ ಮಾಡಿರೋದು. ಸೆಂಟ್ರಲ್ ಹಾಕು, ಅಪ್ ಮಾಡಲ್ಲ, ಗ್ಲಾಸ್ ಎಲ್ಲ ಆಟೋಮೆಟಿಕ್ ಎದೊಳುತ್ತೆ. ಓಕೆ, ಓಕೆ. ಅಪ್ ಮಾಡಲ್ಲ ಅದು. ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈ ತರ ಇದೆ. ಸೊ ಹುಂಡೈ ಎಕ್ಸ್ಚೇಂಜ್ ಹುಡುಕೋರ್ಗೆ 20 ವೆಹಿಕಲ್ಸ್ ಸ್ಟಾಕ್ ಇದೆ. ಸೊ ಇನ್ನೂ ಒಂದು ಡಿಸೈರ್, ಇದು ಬಂದ್ಬಿಟ್ಟು ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2017 ಮಾಡ್ಲಿದ್ದು. ಓಕೆ. ಸಿಂಗಲ್ ಓನರ್ ಆಗಿದೆ. ಇದು ಬಂದು 1,06,000 ಓಡಿದೆ ಗಾಡಿ. ಓಕೆ. ಇದು ಬಂದು ನಿಮ್ಗೆ 460 ಹೇಳ್ತಾ ಇದೀವಿ, 460. ಒಂದು 440 ಮಾಡ್ಕೊಡ್ತೀವಿ ಫೈನಲ್. 440 ಫೈನಲ್. 460 ಕೋಟಿಂಗು, 440 ಫೈನಲ್. ಲೋನ್ ಬಂದು ನಿಮ್ಗೆ 2.5 ಇಂದ 2.70 ಲೋನ್ ಮಾಡ್ಕೊಡ್ತೀವಿ. 270 ಗಂಟೆ ಲೋನ್ ಆಗುತ್ತೆ. ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ವೆಹಿಕಲ್ ಗೆ 2,70,000 ಗಂಟೆ ಲೋನ್ ಆಗುತ್ತೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರಲ್ಲ. ಪವರ್ ಸ್ಟೇರಿಂಗು ಮತ್ತೆ ಲೆದರ್ ಇಂಟೀರಿಯರ್ಸ್, AC. ಪವರ್ ಸ್ಟೇರಿಂಗ್, AC ಅಷ್ಟೇ. ಆಮೇಲೆ ಲಾಂಗ್ ಡಿಕ್ಕಿ. ಇದು ಲಾಂಗ್ ಡಿಕ್ಕಿ. ಓಕೆ, ಓಕೆ. ಸೊ ಇನ್ನೂ ಒಂದು, ಇದು ಕೂಡ ಲಾಂಗ್ ಡಿಕ್ಕಿ ಅಲ್ವಾ ಸರ್? ಹೌದು. ಇದು 2017 ಮಾಡ್ಲು. ಓಕೆ. ಸಿಂಗಲ್ ಓನರ್ ಆಗಿದೆ. ನಿಮ್ಗೆ 460 ಇದ್ ಮಾಡ್ತಾ ಇದೀವಿ, 440 ಮಾಡ್ಕೊಡ್ತೀನಿ. ಓಕೆ. 270 ಲೋನ್ ಮಾಡ್ಕೊಡ್ತೀನಿ. 2,70,000 ಲೋನೇ ಲೋನ್ ಮಾಡ್ಕೊಡ್ತೀನಿ.
ಸೊ ನೋಡ್ತಾ ಇರ್ಬೋದು 2,70,000 ಲೋನೇ ಆಗ್ಬಿಡುತ್ತೆ. ಸೊ ಇದು ಕೂಡ ನಿಮ್ಗೆ ಲಾಂಗ್ ಡಿಕ್ಕಿ. ಸೊ ಇದರಲ್ಲೂ ಕೂಡ ನಿಮ್ಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅಡಿಷನಲ್ ಆಗಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿಯಲ್ಲಿ. ಸೊ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಮಾಡಿಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿ ನಂಬರ್ ಬಂದ್ಬಿಟ್ಟು 8728. ಸರ್ ಹೇಳಿ ಸರ್. ಇದು 2017 ಮಾಡಲು, ಓಕೆ ಫಸ್ಟ್ ಓನರ್ ಆಗಿದೆ ಗಾಡಿ. ಓಕೆ ಇದು ಬಂದು ನಿಮ್ಗೆ 63,000 ಓಡಿದೆ. ಓಕೆ ಇದು 5,40,000 ಇದು ಮಾಡ್ತಾ ಇದೀವಿ, ಕೋಟ್ ಮಾಡ್ತಾ ಇದೀವಿ. ಓಕೆ ನಿಮ್ಗೆ ಒಂದು 520 ಮಾಡ್ಕೊಡ್ತೀವಿ. 5,20,000 ಫೈನಲ್. ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಖಂಡಿತ ಅಂದ್ರೂ ನೆಗೋಷಿಯಬಲ್ ಆಗುತ್ತೆ. ಲೊಕೇಶನ್ ಗೆ ಬಂದು ಕಾರು ನಿಮ್ಗೆ 100% ಟೆಸ್ಟ್ ರೈಡ್ ಕೂಡ ಸಿಗುತ್ತೆ. ಸೊ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಬೇಗ ಸರ್ ಒಂದ್ ವೀಕಲ್ ಲೋನ್ ಆಗೋಗ್ಬಿಡುತ್ತೆ ಸರ್. ಒಂದು ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 1 ವೀಕ್ ಸಾಕು. ಸ್ವಲ್ಪ ಡಾಕ್ಯುಮೆಂಟ್ ಅದೇ ಬೇಕಂದ್ರೆ ಒಂದು 10-15 ದಿನ ಆಗುತ್ತೆ. 15 ದಿವಸ ಆಗುತ್ತೆ. ಲೋನ್ ಬಂದು ನಿಮ್ಗೆ 2,70,000 3 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ ಈ ಕಾರ್ಗೆ. ಸೊ ನೋಡ್ತಾ ಇರ್ಬೋದು 270 ಗಂಟ ಲೋನ್ ಆಗುವಂತ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ಶಾರ್ಟ್ ಡಿಕ್ಕಿ ಅನ್ಸುತ್ತೆ. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಿಮ್ಗೆ ಡಿಸೈರ್ಗಳು ಬರೀ ಡಿಸೈರ್ಗಳು ಹುಡ್ಕಂಗಿದ್ರೆ ಹತ್ತತ್ರ 40-50 ಕಾರು ಬರೀ ಡಿಸೈರ್ಗಳೇ ಇದೆ. ಓಕೆ ಸರ್, ಈ ಡಿಸೈರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2018 ಮಾಡ್ಲಿದ್ದು. ಓಕೆ ಸೆಕೆಂಡ್ ಓನರ್ ಆಗಿದ್ದಾರೆ. ಓಕೆ 575 ಹೇಳ್ತಾ ಇದೀನಿ. ಒಂದು 560 ವರೆಗೂ ಕೊಡ್ತೀನಿ ಫೈನಲ್. 560 ಫೈನಲ್. ಸೊ ನೋಡ್ತಾ ಇರ್ಬೋದು 5,60,000 ಫೈನಲ್ ಮಾಡಿ ಕೊಡ್ತಾರೆ. ಸೊ ಕಾರ್ ಎಲ್ಲ ಈ ತರ ಇದೆ. ಇಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೊಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಸೊ ಇನ್ನು ಖಂಡಿತ ಅಂದ್ರೆ ನೆಗೋಷಿಯಬಲ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಕ್ಲೀನ್ ಆಗಿದೆ. ಸೊ ಏನು ₹1 ಖರ್ಚಿಲ್ಲ. ನೀಟಾಗಿ ಕಾರ್ನ ತಗೊಂಡು ಓಡಿಸ್ಬಿಟ್ಟು ದುಡ್ಕೊಳ್ಳೋ ಅಂತ ಕಾರ್ ಅಷ್ಟೇ. ಓಕೆ ಕಾರ್ ಎಲ್ಲ ಈ ತರ ಇದೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ವೆಹಿಕಲ್ ಇದೆ. ಸೊ ಇದು ಶಾರ್ಟ್ ಡಿಕ್ಕಿ ಹೇಳಿ ಸರ್. ಸರ್ ಇದು 2017 ಮಾಡ್ಲಿದ್ದು. ಓಕೆ ಫಸ್ಟ್ ಓನರ್ ಆಗಿದೆ ಗಾಡಿ. ಇದು ಬಂದು 77,000 ಓಡಿದೆ ಗಾಡಿ. ಓಕೆ ನಿಮ್ಗೆ 540 ಇದು ಮಾಡ್ತಾ ಇದೀವಿ. ಒಂದು 520 ವರೆಗೂ ಕೊಡ್ತೀವಿ. 5,20,000 ಫೈನಲ್ ಲೋನ್ ಮಾಡಿಸ್ಕೊಡ್ತೀವಿ. 270 ಇಂದ 3 lakhs ಆಗುತ್ತೆ. ಸೊ ಈ ಕಾರ್ಗೆ ನಿಮ್ಗೆ 270 ಇಂದ 3 lakh ಗಂಟೆ ಲೋನ್ ಆಗುತ್ತೆ. ಸೊ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಶಾರ್ಟ್ ಡಿಕ್ಕಿ. ಸರ್ ಇದು LDI ಸರ್. ಇದು LDI ಇದು ಟೂರೆಸ್. ಓಕೆ ಸೊ ಟೂರೆಸ್ ವೆಹಿಕಲ್. ಓಕೆ ಒಂದು ಟೊಯೋಟಾ ಪ್ಲಾಟಿನಮ್ ಸರ್ ಇದು. ಹೌದು ಸರ್ ಇದು ಪ್ಲಾಟಿನಮ್. ಇದು ಓಕೆ ಫಸ್ಟ್ ಓನರ್ ಆಗಿದೆ. ಓಕೆ 1,23,000 ಗಾಡಿ ಓಡಿದೆ. ಓಕೆ ಇದು ಬಂದು ನಿಮ್ಗೆ 8 ಲಕ್ಷ ಇದು ಮಾಡ್ತಾ ಇದೀವಿ, ಕೊಟ್ ಮಾಡ್ತಾ ಇದೀವಿ. ಓಕೆ ಒಂದು 820 ಕೊಡ್ತೀನಿ. 820 ಫೈನಲ್. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಲೋನೇ 5 ಲಕ್ಷ ಆಗೋಗ್ಬಿಡುತ್ತೆ. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓನರ್ಶಿಪ್ ಸರ್ ಫಸ್ಟ್ ಓನರ್. ಓಕೆ ಸೊ ಕಂಪ್ಲೀಟ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ನೀವು ಟೊಯೋಟಾ ಗಾಡಿಗಳು ಯಾವ್ದೇ ತಗೊಳ್ಳಿ ಹತ್ತತ್ರ 4,000-5 ಲಕ್ಷ 5-6 ಲಕ್ಷ ಓಡುತ್ತೆ ಕಂಪಲ್ಸರಿ ಹೋಗುತ್ತೆ. ಸೊ ಆ ತರ ಡಿಸೈನ್ ಮಾಡಿರ್ತಾರೆ ವೆಹಿಕಲ್ ನ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ABS, ಸೊ AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು 2019 ಮಾಡಲು. 2019 ಮಾಡಲು ಫಸ್ಟ್ ಓನರ್. ಸೊ 19 ಮಾಡಲು ಫಸ್ಟ್ ಓನರ್. 1,23,000 ಓಡಿದೆ. 1,23,000 ಕಿಲೋಮೀಟರ್ ರನ್ ಆಗಿದೆ. ಓಕೆ ಸರ್. ಸೊ ಇಲ್ಲೊಂದು ಡಿಸೈರ್ ಇದೆ ಹೇಳಿ ಸರ್. ಸರ್ ಇದು 2017 ಮಾಡ್ಲಿದ್ದು. ಓಕೆ ಒಂದು 530 ಇದ್ ಮಾಡ್ತಾ ಇದೀವಿ. ಓಕೆ ಇದು ಬಂದು ನಿಮ್ಗೆ 510 ಬಂದ್ರು ಕೊಡ್ತೀವಿ. 5,10,000 ಬಂದ್ರೆ ಕೊಡ್ತೀರಾ. ಲೋನ್ ಬಂದು 270 ಇಂದ 3 ಲಕ್ಷ ಆಗುತ್ತೆ. 3 ಲಕ್ಷ ಕಿಲೋಮೀಟರ್ 3 ಲಕ್ಷ ಲೋನ್ ಆಗುತ್ತೆ ನಿಮ್ಗೆ. 1,02,000 ಓಡಿದೆ ಗಾಡಿ. ಓಡಿದೆ. ಸೊ 1,07,000 ಕಿಲೋಮೀಟರ್ ರನ್ ಆಗಿದೆ. 2000. ಸೊ 1,02,000 ಕಿಲೋಮೀಟರ್ ರನ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇದರಲ್ಲಿ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಆಲ್ಮೋಸ್ಟ್
ಯಾವ್ದೇ ಶೋರೂಮ್ ಅಲ್ಲಿ ಹೋಗ್ಲಿ ಸಿಂಗಲ್ ಓನರ್ ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಸಿಗಲ್ಲ. ಸೊ ಆಲ್ಮೋಸ್ಟ್ ಈ ಲೊಕೇಶನ್ ಅಲ್ಲಿ ಇರೋ ಕಾರ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ ನಿಮ್ಗೆ. ಸೊ ಬಂದ್ರೆ ನಿಮ್ಗೆ ಯಾವ ಮಾಡಲ್ ಬೇಕು, ಯಾವ ಪ್ರೈಸ್ ಅಲ್ಲಿ ಬೇಕು ಇದೆಲ್ಲ ಮಾಡ್ಕೊಟ್ಬಿಡ್ತಾರೆ. ಸರ್ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್. ಸರ್ ಇದು 2017 ಮಾಡಲಿದ್ದು. ಓಕೆ. ಇದು 525 ಇದು ಮಾಡ್ತಾ ಇದೀವಿ. ಓಕೆ. 5 lakhs ಬಂದ್ರೆ ಕೊಟ್ಟು. ಸರ್ ಫೈನಲ್ 5 lakhs ಗೆ ಕೊಟ್ಬಿಡ್ತೀರಾ? 2017 ಮಾಡಲು. 17 ಮಾಡಲು 5 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಸೊ 5 lakhs ಗೆ ಫೈನಲ್.